ಹೇ ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಿಲ್ಲ, ಸಿಂಪಲ್. ನಮ್ಮ ಹುಡುಗಿರು ಮುಂಬೈ ಇಂಡಿಯನ್ಸ್ ಅವ್ರ ಜೊತೆ ಸೋತಿದ್ದಾರೆ. ಹಾ, ನಂಬಲ್ಲಾಗದಂಗೆ ಆಟ ಆಡಿದ್ದಾರೆ ಇವತ್ತು. ಸೊ ಏನೇನೋ ಹೋಪ್ಸ್ ಇಟ್ಟಿದ್ವಿ, ಮುಂಬೈ ಇಂಡಿಯನ್ಸ್ ಅವ್ರ ಜೊತೆ ಆರಾಮಾಗಿ ಆಡಿ ಗೆಲ್ತಾರೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನಮ್ಮ RCB ಇರೋ ಫ್ಯಾನ್ಸ್ ಕ್ರೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಒಂದು 24,000 ಜನ, ಅಷ್ಟೊಂದು ಜನ ಹೋಗಿದ್ದಾರೆ. ಅವ್ರ ಮುಂದೆ ಈ ಥರ ಸೋತ್ರೆ ಏನು ಹೇಳೋಣ ನಾವು? ನನಗಂತೂ ಅರ್ಥ ಆಗ್ತಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಸೊ ಫಸ್ಟ್ ಆಫ್ ಆಲು ಇವರು ಮುಂಬೈ ಇಂಡಿಯನ್ಸ್ ಅವ್ರು ಟಾಸ್ ಗೆದ್ರು. ಸೊ ಅವರು ಆಬ್ವಿಯಸ್ಲಿ ಇಲ್ಲಿ ಚಿನ್ನಸ್ವಾಮಿಲಿ ಹೆಂಗೆ ಅಂತಂದರೆ, ನಮಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಕಂಟಕವಾಗಿದೆ, ಹೇಳೋಕ್ಕಾಗಲ್ಲ. ಬಟ್ ಆದರೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡೋರು ಈಸಿಯಾಗಿ ವಿನ್ ಆಗ್ತಾರೆ. 100% ಅಕ್ಯುರೇಸಿ ಇದೆ, ಅಂದರೆ ಲೈಕ್ 100% ಗೆಲ್ತಾರೆ ಅಂತ ಸೆಕೆಂಡ್ ಬ್ಯಾಟಿಂಗ್ ಮಾಡೋರು. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಟಾಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ಸೊ 50% ಅವರು ಟಾಸ್ ಗೆದ್ರು ಮುಂಬೈ ಅವರು, ಗೆದ್ಬಿಟ್ಟು ಬೌಲಿಂಗ್ ತೊಗೊಂಡ್ರು. ಸೊ ಅಲ್ಲೇ 50% ಗೆದ್ದಂಗೆ. ನಮ್ಮ ಹುಡುಗಿರು ಬ್ಯಾಟಿಂಗ್ ಹಿಂಗೆ ಬರ್ತಾರೆ. ಸೊ ಸ್ಮೃತಿ ಮಂದಣ್ಣನ ವಾಂಗ್ ಅಂತ ಇವರು ಏನೋ ಗೊತ್ತಿಲ್ಲಪ್ಪ, ಇನ್ ಸ್ವಿಂಗ್ ಮಾಡ್ತಾರೆ, ಔಟ್ ಸ್ವಿಂಗ್ ಮಾಡ್ತಾರೆ. ಇನ್ ಸ್ವಿಂಗ್ ಯೂಶಲಿ ಹೆವಿ ಮಾಡ್ತಾರೆ. ಸೊ ಅವರಿಂದ ಇವರು ಸ್ಮೃತಿ ಮಂದಣ್ಣ ಅವ್ರು ಔಟ್ ಮಾಡಿದ್ರು. ಇಲ್ಲಿಂದ ಶುರು ಹಚ್ಕೊಂಡ್ರು. ಇದಾದ್ಮೇಲೆ ಪೂಜಾ ವಸ್ತ್ರಕರ್ ಏನಪ್ಪ ಕ್ರೇಜಿಯಾಗಿ ಬೌಲಿಂಗ್ ಮಾಡಿದ್ರು, 2 ವಿಕೆಟ್ ತಗೊಂಡ್ರು. 3 ಓವರ್ 14 ರನ್, 2 ವಿಕೆಟು. ಸೊ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಬೌಲಿಂಗ್ ಯಾವ ಲೆವೆಲ್ಗೆ ಹಾಕಿದ್ರು ಅಂದರೆ, ರನ್ನೇ ಕೊಡಲಿಲ್ಲ ಇವರಿಗೆ. ಸೊ ಕಟ್ ಮಾಡಬೇಕು ಅಂತ ಒಂದು ಸಿಂಗಲ್ ತಗೋಬೇಕು, ಬರೀ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಫಸ್ಟ್ ಇನ್ನಿಂಗ್ಸಲ್ಲೇ RCB ಅವ್ರ ಕಡೆಯಿಂದ ಒಂದು 6 ಬಂದಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಒಂದು 6 ಹೊಡ್ಸ್ಕೊಂಡಿಲ್ವಲ್ಲ ಗುರು ಮುಂಬೈ ಇಂಡಿಯನ್ಸ್ ಅವರು. ಇದೊಂಥರ ಹ್ಯಾಟ್ಸ್ ಆಫ್ ಟು ಯು ಮುಂಬೈ ಇಂಡಿಯನ್ಸ್. ಒಂದು ಕೋಚಿಂಗ್ ಹೇಳ್ಬೋದು. ಏನಕ್ಕಂದ್ರೆ ಫೀಲ್ಡಿಂಗ್ ಸೆಟ್ಟಿಂಗು ಎಲ್ಲ ಸಖತ್ತಾಗಿ ಮಾಡಿದ್ರು. ಒಳ್ಳೆ ಪರ್ಫಾರ್ಮೆನ್ಸು, 100-200% ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರು ಗೆದ್ದಿರೋದು, ಅದರಲ್ಲೇನು ಮಾತೇ ಇಲ್ಲ. ಸೊ ಆ ಲೆವೆಲಿಗೆ ನೋಡಿದ್ರೆ ನಮ್ಮವರೆಲ್ಲ ಏನು ಒಂಥರ ಆಡ್ಬಿಟ್ರು. ಸೊ ಏನು ಯೂಸ್ ಇಲ್ದಿರೋ ಥರ ಆಡ್ದಿರ್ಬಿಟ್ರು ಬ್ಯಾಟಿಂಗಲ್ಲಿ. ಸೋಫಿ ಡಿವೆನ್ ಆಡಲಿಲ್ಲ, ಮತ್ತು ಮೇಘನಾ ಅಂತೂ ಅವರು ಯಾಕೋ ಹೋದ ಮ್ಯಾಚಿಂದ ಫುಲ್ಲು ಧೃತಿಗೆಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇವರು ವ್ಯಾಯಾಮ ಅವ್ರ ಮೇಲೆ ಸ್ವಲ್ಪ ಭರವಸೆ ಇಟ್ಟಿದ್ವಿ. ಬಟ್ ಆದರೂ ಒಂದು 20-30 ಹೊಡ್ಕೊಡ್ತಾರೆ, ಜಾಸ್ತಿ ಏನು ಹೊಡೆಯಲ್ಲ. ಎಲಿಸ್ ಪೆರಿ ಅವರು ಒಂಟಿ ಹೋರಾಟ ಮಾಡಿದ್ರು. ಸೊ ಎಲಿಸ್ ಪೆರಿ ಅವರ ಆಟ ನೋಡಬೇಕು ಅಂದರೆ, ಇವ್ರ ಬಗ್ಗೆ ಹೇಳ್ಬೇಕು ಅಂದರೆ, ಹೋದ ಮ್ಯಾಚಲ್ಲಿ ಇವ್ರು ಇದ್ದಿದ್ರೆ ಆರಾಮಾಗಿ ವಿನ್ ಆಗ್ತಿದ್ವಿ ನಾವು. ಏನಕ್ಕಂದ್ರೆ ಮಿಡಲ್ ಆರ್ಡರ್ ನಮ್ಮದು ಸ್ಟ್ರಾಂಗ್ ಅಷ್ಟೊಂದಿಲ್ಲ. ಎಲಿಸ್ ಪೆರಿ ಬಂದಾಗ ಹೆವಿ ಮಿಡಲ್ ಆರ್ಡರ್ ಅನ್ಸುತ್ತೆ. ಏನಕ್ಕಂದ್ರೆ ಬ್ಯಾಟಿಂಗು ಬೌಲಿಂಗ್ 2 ಮಾಡ್ತಾರೆ. ಸೊ ಬ್ಯಾಟಿಂಗು ಮಿಡ್ಲಲ್ಲಿ ಸಕ್ಕದಾಗಿ ಆಡ್ತಾರೆ. ಸೊ ಇವತ್ತು ಒಂದು ಒಂಟಿ ಹೋರಾಟ ಮಾಡಿದ್ರು, 44 ರನ್ ಹೊಡೆದ್ರು. ಸ್ಟ್ರಗಲ್ ಮಾಡಿದ್ರು ಇವರು, ಬಟ್ ಆದರೆ ಇವರಿಂದನೇ ಅಲ್ಲಿವರೆಗೂ ಬಂತು ರನ್. ಇಲ್ಲ ಅಂತ ಅಂದಿದ್ರೆ 100 ಒಳಗಡೆನೆ ಆಲ್ ಔಟ್ ಆಗ್ಬಿಟ್ಟು ಏನೇನೋ ಆಗಿರೋದು. ಗೊತ್ತಿಲ್ಲ ಗುರು, 49ಗೆ ಆಲ್ ಔಟ್ ಆಗ್ತೀವಿ, 263 ಹೊಡಿತೀವಿ. ನಮ್ದೇನು ಯಾರಿಗಾದ್ರೂ ಗೊತ್ತಿರುತ್ತಾ? ಅವ್ರಿಗೆ ಆಡೋರ್ಗೆ ಗೊತ್ತಿರ್ಬೇಕು ಅದು. ಹೌದು ಸರ್, ಹೌದಾ? 100% ಸರ್, ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಕೆಟ್ಟ ಆಟ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಒಳ್ಳೆ ಕಮ್ಬ್ಯಾಕ್ ಮಾಡ್ಲಿ ಅಂತ ಹೇಳ್ತೀನಿ. ಸೊ ಇವತ್ತಿನಲ್ಲಿ ಪಾಸಿಟಿವ್ ಏನು ಅಂತಂದ್ರೆ, ವಿಚ್ ಟೀಮ್ ಹ್ಯಾಸ್ ದ ಬಿಗ್ಗೆಸ್ಟ್ ಫ್ಯಾನ್ ಫಾಲೋವಿಂಗ್ ಅಂತ ಅಂದ್ರೆ RCBಗೆ 85% ಬಂದಿದೆ. ಇದೊಂದೇ ಪಾಸಿಟಿವ್. ಇದೊಂದೇ ಪಾಸಿಟಿವ್. ಹೆಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು 14-15 ವರ್ಷ IPL ಹೆಂಗ್ ಸ್ಟಾರ್ಟ್ ಆಗಿದೆ ಅವಾಗಿಂದ RCB ಫ್ಯಾನ್ಸ್ ಹಿಂಗೆ ಇದ್ದಾರೆ. ಸೊ 85% ಅಂದ್ರೆ ಮುಂಬೈ ಇಂಡಿಯನ್ಸ್ ಒನ್ ಸೈಡೆಡ್ ಆದಂಗಾಯ್ತು. ಇವ್ರು 85% ಅಂತ ಅಂದ್ರೆ, ಸೊ ಫ್ಯಾನ್ಸ್ ಅಂತೂ ಇದ್ದಾರೆ RCBಗೆ. ಫ್ಯಾನ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ. ಆ್ಯಂಡ್ ಇನ್ನೂ ಒನ್ ಮೋರ್ ಪಾಸಿಟಿವ್ ಏನು ಅಂತಂದ್ರೆ, ಶ್ರೇಯಾಂಕ ಪಾಟೀಲ್ ಅವರು ಒಂದು ಕ್ಯಾಚ್ ಹಿಡಿಬೇಕಂದ್ರೆ ಹಿಂಗೆ ಹಿಡಿದ್ಬಿಟ್ಟು ಹಿಂದೆ ಸರಿದ್ಬಿಟ್ಟು ಮುಂದೆ ಒಳಗಾಕ್ಬಿಟ್ರು. ಸೊ 5 ರನ್ ಕಮ್ಮಿ ಮಾಡಿಸಿದ್ರು. ಬಟ್ 5 ರನ್ ಇವರು ಹೊಡೆದಿರೋದೆ 131. ಒಂದು 14-15 ಓವರಲ್ಲೇ ಮುಗಿಸ್ಬಿಟ್ಟು ಕ್ರೇಜಿಯಾಗಿ ರನ್ ರೇಟ್ ಹೆವಿ. ನಮ್ಮವ್ರಂತೂ 4th ಬಂದಿರ್ತಾರೆ ಇವಾಗ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಥರ ಆಡಿದ್ರೆ ನಮಗೆ ಕಷ್ಟ ಮುಂದೆ ಹೋಗ್ತಾ. ಸೊ ಓವರಾಲ್ ಆಗಿ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ಹಾರೈಸ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಮ್ಯಾಚ್ಗೆ ಆಲ್ ದ ಬೆಸ್ಟ್. ಬಟ್ ಇವತ್ತಿನ ಮ್ಯಾಚ್ ಅಂತ ಕೆಟ್ಟ ಪರ್ಫಾರ್ಮೆನ್ಸು, ಯಾರೂ ಕ್ಲಿಕ್ ಆಗಿಲ್ಲ. ಎಲಿಸ್ ಪೆರಿ ಹೋಗ್ಬಿಟ್ಟು ಅವರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು.
ಬಟ್ ಆದ್ರೆ ಯಾರು ಕ್ಲಿಕ್ ಆಗ್ಲಿಲ್ಲ, ಏನು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಇವತ್ತಿಲ್ಲ. ಸೊ ನೋ ಪಾಸಿಟಿವ್ಸ್, ಓನ್ಲಿ ಪಾಸಿಟಿವ್ ಇಸ್ ದಟ್ 85% RCB ಫ್ಯಾನ್ ಫಾಲೋವಿಂಗ್ ಅಷ್ಟೇ. ಅದ್ ಬಿಟ್ರೆ ಮತ್ತಿನ್ನೇನಿಲ್ಲ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಇದು ನಮ್ಮ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.